ಚಿತ್ರಹಿಂಸೆಯನ್ನ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ ಮತ್ತಷ್ಟು ಸ್ಫೋಟಕ ಅಂಶವನ್ನ ನಿಮ್ಮ ಬೆಳಕಿಗೆ ತರ್ತಾ ಇದ್ವಿ. ಸೊ ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳ ವಿರುದ್ಧ 11 ಸೆಕ್ಷನ್ ಅಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಳಸಂಚು, ಕಿಡ್ನಾಪ್, ಸುಲಿಗೆ, ಕೊಲೆ, ಸಾಕ್ಷ್ಯನಾಶ ಸೇರಿ ಹಲವು ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಸೆಷನ್ಸ್ ಕೋರ್ಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಉಲ್ಲೇಖವಾಗಿದೆ. ಇದರಲ್ಲಿರುವಂತಹ ಕೆಲವು ಸೆಕ್ಷನ್ಸ್ಗಳಲ್ಲಿ ನಾನ್ ಬೇಲೇಬಲ್ ಅಂತಂದ್ರೆ ಅದಕ್ಕೆ ಜಾಮೀನು ಕೊಡುವಂಥದ್ದಕ್ಕೆ ಅವಕಾಶಗಳೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸೆಕ್ಷನ್ 120B ಏನು ಹೇಳ್ತಾ ಇದೆ, ಒಳಸಂಚು ಅಂತೇಳಿ ಇದಕ್ಕೆ ಶಿಕ್ಷೆಯ ಪ್ರಮಾಣವನ್ನ ನೋಡೋದಾದ್ರೆ ನಿಮಗೆ 6 ತಿಂಗಳು ಇದೆ ಅಥವಾ ದಂಡ ಅಥವಾ ಎರಡೂ ಕೂಡ ಇದರಲ್ಲಿ ಬರುತ್ತೆ. ಸೆಕ್ಷನ್ 120B ಅಲ್ಲಿ ಒಳಸಂಚಿನಲ್ಲಿ. ಇನ್ನು ಸೆಕ್ಷನ್ 364ರಲ್ಲಿ ನೋಡೋದಾದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷಗಳವರೆಗೂ ಕೂಡ ಕಠಿಣ ಜೈಲು ಶಿಕ್ಷೆ ಇದೆ ಮತ್ತು ದಂಡದೊಂದಿಗೆ ಶಿಕ್ಷೆಯನ್ನ ವಿಧಿಸಬಹುದಾಗಿದೆ. ಇನ್ನು ಸೆಕ್ಷನ್ 384ಕ್ಕೆ ಬರೋದಾದ್ರೆ ಸುಲಿಗೆಯನ್ನ ಮಾಡಿರೋದು, ಇದರಲ್ಲಿ 3 ವರ್ಷಗಳವರೆಗೂ ಕೂಡ ಜೈಲನ್ನ ವಿಸ್ತರಿಸಬಹುದಾದಂತಹ ಶಿಕ್ಷೆಯನ್ನ ಕೊಡಬಹುದು ಅಥವಾ ದಂಡ ಅದರ ಜೊತೆಗೆ ಎರಡೂ ಕೂಡ ಕೊಡಬಹುದು. ಸೆಕ್ಷನ್ 355ಕ್ಕೆ ಬರೋದಾದ್ರೆ 355ರಲ್ಲಿ ಇಲ್ಲಿ ಒತ್ತಡವನ್ನ ಹೇರಿ ಹತ್ಯೆಯನ್ನ ಮಾಡುವಂಥದ್ದು, ಅಂದ್ರೆ ಗಂಭೀರವಾಗಿ ಪ್ರಚೋದನೆಯ ಮೇಲೆ ಹತ್ಯೆಯನ್ನ ಮಾಡಿರುವಂಥದ್ದು. ಇದರಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ನಿಮಗೆ 2 ವರ್ಷಗಳಿದೆ ಅಥವಾ ದಂಡ ಅದರ ಜೊತೆಗೆ ಎರಡೂ ಕೂಡ ಇದೆ. ಸೆಕ್ಷನ್ 302 ಇದೇ ಅತಿ ಹೈಯೆಸ್ಟ್ ಆಗಿರೋದು, ಕೊಲೆ. ಈ ಪ್ರಕರಣದಲ್ಲಿ ಶಿಕ್ಷೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಅಥವಾ ದಂಡ. ದಂಡ ಅಂತೂ ಇದ್ದೇ ಇರುತ್ತೆ. ಮರಣದಂಡನೆ ಆದಾಗಲೂ ಕೂಡ ದಂಡವನ್ನು ವಿಧಿಸುವಂಥದ್ದು, ಜೀವಾವಧಿ ಆದರೂ ಕೂಡ ದಂಡವನ್ನು ವಿಧಿಸುವಂಥದ್ದು. ಸೆಕ್ಷನ್ 201ರ ಪ್ರಕಾರ ಸಾಕ್ಷ್ಯ ನಾಶದ ವಿಚಾರಕ್ಕೆ ಬರೋದಾದ್ರೆ 7 ವರ್ಷಕ್ಕಿಂತಲೂ ಕೂಡ ಅಧಿಕ ಶಿಕ್ಷೆಯ ಪ್ರಮಾಣವನ್ನು ಕೊಡಬಹುದು. ಕಾರಣ ಒಂದು ಕೊಲೆಯನ್ನ ಮಾಡಿ ಆ ಕೊಲೆಗೆ ಸಂಬಂಧಪಟ್ಟಂತ ಒಂದು ಅಪರಾಧ ಕೃತ್ಯವನ್ನು ಎಸಗಿ ಅದನ್ನ ಅಳಿಸಿ ಹಾಕಬೇಕು, ಮುಚ್ಚಿ ಹಾಕಬೇಕು ಅಂತ ಪ್ರಯತ್ನವನ್ನ ಪಡುವಂಥದ್ದೇನಿದೆ ಸಾಕ್ಷಿ ನಾಶ, ಅದಕ್ಕೆ 7 ವರ್ಷಕ್ಕಿಂತಲೂ ಅಧಿಕ ಶಿಕ್ಷೆ ಕೂಡ ಇದೆ, ದಂಡವೂ ಕೂಡ ಇದೆ. ಸೆಕ್ಷನ್ 143 ಕಾನೂನು ಬಾಹಿರವಾಗಿರುವಂತಹ ಸಭೆ, ಇದಕ್ಕೆ ಸಣ್ಣ ಪುಟ್ಟದ್ದು ಶಿಕ್ಷೆಗಳಿದೆ, 1-2 ವರ್ಷ ಈ ರೀತಿಯಾಗಿ. ಇದು ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ, ಬಟ್ ಯಾವ ವಿಚಾರದಲ್ಲಿ ಅವರು ಸಭೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರ. ಸೆಕ್ಷನ್ 147 ಗಲಭೆಯ ವಿಚಾರದಲ್ಲಿ ಇದು ಹಾಗೆ, ಯಾವ ವಿಚಾರಕ್ಕೋಸ್ಕರ ಇದರಲ್ಲಿ ಗಲಭೆಯನ್ನ ಆಗಿದೆ ಅನ್ನುವಂಥ ವಿಚಾರ ಬರುತ್ತೆ. 148 ಮಾರಕಾಸ್ತ್ರಗಳ ಬಳಕೆಯನ್ನ ಮಾಡಿಕೊಂಡಿರುವಂಥದ್ದು, ಇದು ಸಾಮಾನ್ಯವಾಗ್ಬಿಟ್ಟಿದೆ ಈಗ ಮಾರಕಾಸ್ತ್ರಗಳ ಬಳಕೆ. ನಿಮಗೆ ರಸ್ತೆಯಲ್ಲೆಲ್ಲ ಮಾರಕಾಸ್ತ್ರಗಳು ಇಟ್ಕೊಂಡು ಓಡಾಡೋರಿದ್ದಾರೆ. ಇಲ್ಲಿ ಯಾವುದಕ್ಕೆ ಬಳಕೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಕೊಲೆಗೆ ಬಳಕೆ ಮಾಡಿರೋದು. ಸೆಕ್ಷನ್ 149 ಗುಂಪಿನಲ್ಲಿ ಹಲ್ಲೆಯನ್ನ ಮಾಡಿರೋದು. ಸೆಕ್ಷನ್ 34 ಒಂದೇ ಉದ್ದೇಶಕ್ಕೆ ಗುಂಪು ಸೇರಿ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಸೊ ಇದರಲ್ಲಿ ಹೈಯೆಸ್ಟ್ ಇರುವಂಥದ್ದು ಜೀವಾವಧಿ ಶಿಕ್ಷೆ.